ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. 25 ಡಿಸೆಂಬರ್ 2021ರಲ್ಲಿ ಅಂತರಿಕ್ಷಕ್ಕೆ ಲಾಂಚ್ ಆದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಮ್ಮ ಭೂಮಿಗೆ ಸುಮಾರು 15 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ L2 ಲ್ಯಾಗ್ರೇಂಜ್ ಪಾಯಿಂಟ್ನಲ್ಲಿದ್ದು ನಿಗೂಢವಾದ ಅಂತರಿಕ್ಷವನ್ನ ತನ್ನ ಹೈ ರೆಸಲ್ಯೂಷನ್ ಮತ್ತು ಹೈ ಸೆನ್ಸಿಟಿವಿಟಿ ಇನ್ಸ್ಟ್ರೂಮೆಂಟ್ಸ್ ಸಹಾಯದಿಂದ ಅಧ್ಯಯನ ಮಾಡ್ತಿದೆ. 2023ರಿಂದ 2026ರವರೆಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕಂಡುಹಿಡಿದ ಕೆಲವು ಡಿಸ್ಕವರೀಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಾಂಪ್ಲೆಕ್ಸ್ ಕೆಮಿಸ್ಟ್ರಿ ಇನ್ ಅರ್ಲಿ ಯೂನಿವರ್ಸ್. ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬ್ರಹ್ಮಾಂಡದ ಆರಂಭದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಹಿಂದೆ ವಿಜ್ಞಾನಿಗಳು ಮೊದಲಿನ ಗ್ಯಾಲಕ್ಸಿಗಳು ಬಹಳ ಸರಳವಾಗಿದ್ದು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಮಾತ್ರ ಇದ್ದವು ಎಂದು ಅಂದುಕೊಂಡಿದ್ದರು. ಆದರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾಡಿದ ವೀಕ್ಷಣೆಯಲ್ಲಿ ಬ್ರಹ್ಮಾಂಡದ ಅತಿ ಆರಂಭದ ಹಂತದಲ್ಲೇ ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್ ಮುಂತಾದ ಭಾರವಾದ ಅಂಶಗಳು ಹಾಗೂ ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ನಂತಹ ಅಣುವುಗಳು ಈಗಾಗಲೇ ಇದ್ದವು ಎಂಬುದು ಕಂಡುಬಂದಿದೆ. ಇವುಗಳು ಸಾಮಾನ್ಯವಾಗಿ ಅನೇಕ ನಕ್ಷತ್ರಗಳು ಹುಟ್ಟಿ ಸತ್ತು ಹೋದ ನಂತರವೇ ರೂಪುಗೊಳ್ಳುತ್ತವೆ. ಆದ್ದರಿಂದ ಇಷ್ಟು ಬೇಗ ಅವುಗಳಿರುವುದು ಆಶ್ಚರ್ಯಾಗಿದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನೋಡಿದ ಈ ದೂರದ ಗ್ಯಾಲಕ್ಸಿಗಳು ಬಿಗ್ ಬ್ಯಾಂಗ್ ಆದ ನಂತರ ಸುಮಾರು 300ರಿಂದ 500 ಮಿಲಿಯನ್ ವರ್ಷಗಳ ಹಳೆಯವು. ಅಲ್ಲಿ ಈಗಾಗಲೇ ನಕ್ಷತ್ರಗಳು ವೇಗವಾಗಿ ಹುಟ್ಟಿ ಸ್ಫೋಟಗೊಂಡಿದ್ದು ಅದರಿಂದಲೇ ಈ ಭಾರವಾದ ಅಂಶಗಳು ಮತ್ತು ಡಸ್ಟ್ ಉಂಟಾಗಿವೆ ಎಂಬುದು ಗೊತ್ತಾಗಿದೆ. ಇದರಿಂದ ಹಳೆಯ ಸಿದ್ಧಾಂತಗಳು ಹೇಳಿದಂತೆ ಈ ಗ್ಯಾಲಕ್ಸಿಗಳು ನಿಧಾನವಾಗಿ ಬೆಳೆಯಲಿಲ್ಲ, ಬದಲಾಗಿ ಇವು ಬಹಳ ಬೇಗನೆ ಅಭಿವೃದ್ಧಿಯಾಗಿದ್ದವು ಎಂದು ತಿಳಿಯುತ್ತದೆ. ಅಂದ್ರೆ ಈ ಬ್ರಹ್ಮಾಂಡ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾ ವೇಗವಾಗಿ ಬೆಳೆದಿದೆ. ಈ ಅಧ್ಯಯನದಲ್ಲಿ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಎಂಬ ತಂತ್ರವನ್ನ ಬಳಸುತ್ತದೆ. ಇದರಲ್ಲಿ ದೂರದ ಗ್ಯಾಲಕ್ಸಿಗಳ ಬೆಳಕನ್ನು ವಿಭಜಿಸಿ ಪ್ರತಿಯೊಂದು ಅಂಶದ ಗುರುತುಗಳನ್ನು ಗುರುತಿಸಲಾಗುತ್ತದೆ. ಇದರಿಂದ ಲಕ್ಷಾಂತರ ವರ್ಷಗಳ ಹಿಂದಿನ ಅಂಶಗಳನ್ನು ತಿಳಿಯಬಹುದು. ಸೊ ಗಾಯ್ಸ್, ಈ ಹೊಸ ಕಂಡುಹಿಡಿತಗಳಿಂದ ವಿಜ್ಞಾನಿಗಳು ಈ ಗ್ಯಾಲಕ್ಸಿಗಳ ನಿರ್ಮಾಣದ ಸಮಯ ರೇಖೆ, ನಕ್ಷತ್ರಗಳ ಬೆಳವಣಿಗೆ ವೇಗ ಮತ್ತು ಬ್ರಹ್ಮಾಂಡದ ಮಾದರಿಗಳನ್ನ ಮತ್ತೆ ಪರಿಶೀಲಿಸಬೇಕಾಗಿದೆ. ಲಿಟಲ್ ರೆಡ್ ಡಾಟ್ಸ್. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕಂಡುಹಿಡಿದ ಅತ್ಯಂತ ಆಸಕ್ತಿದಾಯಕ ವಿಷಯಗಳಲ್ಲಿ ಒಂದೇ ಈ ಲಿಟಲ್ ರೆಡ್ ಡಾಟ್ಸ್ ಎಂಬ ಸಣ್ಣ, ತುಂಬಾ ದೂರದಲ್ಲಿರುವ ಕೆಂಪು ಬಿಂದುಗಳಂತಹ ವಸ್ತುಗಳು. ಇವುಗಳನ್ನ ವಿಜ್ಞಾನಿಗಳು ಬ್ರಹ್ಮಾಂಡದ ಆರಂಭದ ಹಂತದಲ್ಲಿ ಕಂಡಿದ್ದಾರೆ ಮತ್ತು ಇವುಗಳು ಬಹಳ ದೊಡ್ಡ ಸವಾಲುಗಳನ್ನು ನೀಡುತ್ತವೆ, ಏಕೆಂದರೆ ಇವುಗಳು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಸ್ ಹೇಗೆ ಬೇಗ ರೂಪುಗೊಂಡವು ಎಂಬುದನ್ನ ಪುನಃ ಯೋಚಿಸಲು ಕಾರಣವಾಗಿವೆ. ಗಾಯ್ಸ್, ನಿಮಗೆ ಗೊತ್ತಾ, ಈ ಆಬ್ಜೆಕ್ಟ್ಸ್ ತುಂಬಾ ಸಣ್ಣದಾಗಿದ್ದು ತುಂಬಾ ದೂರದಲ್ಲಿರೋದ್ರಿಂದ ಅವುಗಳನ್ನು ನಾವು ಬಿಗ್ ಬ್ಯಾಂಗ್ ಆದ ನಂತರದ ಮೊದಲ ಕೆಲವು ಕೋಟಿ ವರ್ಷಗಳ ಹಿಂದಿನ ಸ್ಥಿತಿಯಲ್ಲಿ ನೋಡುತ್ತಿರುವಂತೆ ಆಗುತ್ತದೆ. ಈ ಲಿಟಲ್ ರೆಡ್ ಡಾಟ್ಸ್ ಕೆಂಪು ಬಣ್ಣದಲ್ಲಿ ಕಾಣಿಸುವುದು ಸಾಮಾನ್ಯ ಬೆಳಕಿನಿಂದಲ್ಲ, ಬದಲಾಗಿ ಬ್ರಹ್ಮಾಂಡ ವಿಸ್ತರಿಸುವುದರಿಂದ ಅವುಗಳ ಬೆಳಕು ಉದ್ದವಾಗುವುದು, ಅಂದ್ರೆ ರೆಡ್ ಶಿಫ್ಟ್. ಜೊತೆಗೆ ಅವುಗಳ ಸುತ್ತಲೂ ಇರುವ ಧೂಳು ಮತ್ತು ಅನಿಲಗಳ ಪರಿಣಾಮದಿಂದ ಇವು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತವೆ. ವಿಜ್ಞಾನಿಗಳ ಪ್ರಕಾರ ಇವುಗಳು ಬಹುಶಃ ತುಂಬಾ ಬೇಗ ಬೆಳೆಯುತ್ತಿರುವ ಆರಂಭಿಕ ದೊಡ್ಡ ಬ್ಲ್ಯಾಕ್ ಹೋಲ್ಸ್ ಆಗಿರಬಹುದು ಅಂತ ನಂಬುತ್ತಿದ್ದಾರೆ. ಈ ರೆಡ್ ಡಾಟ್ ಆಬ್ಜೆಕ್ಟ್ಸ್ ತುಂಬಾ ವೇಗವಾಗಿ ಅನಿಲವನ್ನ ಹೀರಿಕೊಳ್ಳುತ್ತಾ ಬೆಳೆಯುತ್ತಿವೆ ಅಂತ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಹಳೆಯ ಸಿದ್ಧಾಂತಗಳ ಪ್ರಕಾರ ಈ ಬ್ಲ್ಯಾಕ್ ಹೋಲ್ಸ್ ನಿಧಾನವಾಗಿ ಸಣ್ಣದಾಗಿ ಆರಂಭವಾಗಿ ಕೋಟ್ಯಾಂತರ ವರ್ಷಗಳಲ್ಲಿ ದೊಡ್ಡದಾಗಬೇಕು ಅಂತ ಹೇಳಲಾಗುತ್ತಿತ್ತು. ಆದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕಂಡುಹಿಡಿದಿರುವುದು ಏನಂದ್ರೆ ಬ್ರಹ್ಮಾಂಡದ ಅತಿ ಆರಂಭದಲ್ಲೇ ದೊಡ್ಡ ಕಪ್ಪು ರಂಧ್ರಗಳು ಈಗಾಗಲೇ ಇದ್ದವು. ಅಂದ್ರೆ ಬ್ರಹ್ಮಾಂಡ ರೂಪುಗೊಂಡು ಸುಮಾರು 500ರಿಂದ 800 ಮಿಲಿಯನ್ ವರ್ಷಗಳಲ್ಲೇ ಇವುಗಳು ಅಸ್ತಿತ್ವದಲ್ಲಿದ್ದವು. ಇದು ಹಿಂದಿನ ನಿರೀಕ್ಷೆಗಳಿಗೆ ವಿರುದ್ಧವಾಗಿದೆ. ಈ ಲಿಟಲ್ ರೆಡ್ ಡಾಟ್ಸ್ ಬಹಳ ಮುಖ್ಯವಾದವು, ಯಾಕಂದ್ರೆ ಇವು ಕಪ್ಪು ರಂಧ್ರಗಳು ಹೇಗೆ ವೇಗವಾಗಿ ಬೆಳೆಯುತ್ತವೆ, ಗ್ಯಾಲಕ್ಸಿಗಳ ಜೊತೆಗೆ ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಬ್ರಹ್ಮಾಂಡದ ಆರಂಭದಲ್ಲಿ ಏನ್ ನಡೆಯಿತು ಎಂಬುದನ್ನ ತಿಳಿಯಲು ಸಹಾಯ ಮಾಡುತ್ತವೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ರೆಡ್ ಡಾಟ್ ಆಬ್ಜೆಕ್ಟ್ಸ್ ಅನ್ನ ತನ್ನ ಇನ್ಫ್ರಾರೆಡ್ ಇಮೇಜಿಂಗ್ ಮತ್ತು ಸ್ಪೆಕ್ಟ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ನ ಬಳಸಿ ಗುರುತಿಸಿದೆ. ಇದರಿಂದ ಅವುಗಳ ತಾಪಮಾನ, ಚಲನೆ ಮತ್ತು ಕಪ್ಪು ರಂಧ್ರಗಳ ಚಟುವಟಿಕೆಗಳ ಲಕ್ಷಣಗಳನ್ನು ಅಧ್ಯಯನ ಮಾಡಬಹುದು. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾಡಿದ ಒಂದು ದೊಡ್ಡ ಸಾಧನೆ ಎಂದರೆ
ನಮ್ಮ ಸೌರಮಂಡಲದ ಹೊರಗಿನ ಗ್ರಹಗಳನ್ನ ಅಂದ್ರೆ ಎಕ್ಸೋ ಪ್ಲಾನೆಟ್ಸ್ನ ನೇರವಾಗಿ ಚಿತ್ರಿಸುವುದು. ಇವುಗಳನ್ನ ನಾವು ಬೇರೆ ನಕ್ಷತ್ರಗಳ ಸುತ್ತಲೂ ಸುತ್ತುವ ಗ್ರಹಗಳು ಎಂದು ಕರೆಯುತ್ತೇವೆ. ಈ ಎಕ್ಸೋ ಪ್ಲಾನೆಟ್ಸ್ ಬಹಳ ದೂರದಲ್ಲಿದ್ದು ತಮ್ಮ ನಕ್ಷತ್ರಗಳಿಗಿಂತ ಬಹಳ ಕಡಿಮೆ ಬೆಳಕು ಹೊಂದಿರುವುದರಿಂದ ನೇರವಾಗಿ ಕಾಣುವುದು ತುಂಬಾ ಕಷ್ಟವಾಗಿತ್ತು. ಹಿಂದೆ ವಿಜ್ಞಾನಿಗಳು ಇವುಗಳನ್ನು ನೇರವಾಗಿ ನೋಡದೆ ನಕ್ಷತ್ರದ ಬೆಳಕು ಬದಲಾವಣೆ ಅಥವಾ ಅದರ ಚಲನೆಯ ಮೂಲಕ ಮಾತ್ರ ಪತ್ತೆ ಹಚ್ಚುತ್ತಿದ್ದರು. ಆದರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ಶಕ್ತಿಶಾಲಿ ಇನ್ಫ್ರಾರೆಡ್ ಕ್ಯಾಮ್ರಾ ಬಳಸಿ ನಕ್ಷತ್ರದ ತೀವ್ರ ಬೆಳಕನ್ನ ಕಡಿಮೆ ಮಾಡಿ ಗ್ರಹಗಳಿಂದ ಹೊರಬರುವ ತಾಪ ಅಂದ್ರೆ ಇನ್ಫ್ರಾರೆಡ್ ಲೈಟ್ ಅನ್ನ ಹಿಡಿದು ನೇರವಾಗಿ ಗ್ರಹಗಳ ಚಿತ್ರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗಿದೆ. ಈ ರೀತಿಯಲ್ಲಿ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕಂಡು ಹಿಡಿದ ಒಂದು ಪ್ರಮುಖ ಗ್ರಹ ಎಂದರೆ TWA7b. ಇದು ಬಹಳ ಕಡಿಮೆ ಭಾರವಿರುವ ಗ್ರಹವಾಗಿದ್ದು ಇದು TWA7 ಎಂಬ ಯುವ ನಕ್ಷತ್ರದ ಸುತ್ತ ಸುತ್ತುತ್ತಿದೆ. ಇದನ್ನ ನೇರವಾಗಿ ಚಿತ್ರಿಸಿದ ಅತ್ಯಂತ ಸಣ್ಣ ಗ್ರಹಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಈ ಸಾಧನೆ ವಿಶೇಷವಾಗಿರುವ ಕಾರಣ ಹಿಂದಿನ ದೂರದರ್ಶಕಗಳು ಸಾಮಾನ್ಯವಾಗಿ ದೊಡ್ಡ ಗ್ಯಾಸ್ ಗ್ರಹಗಳನ್ನ ಮಾತ್ರ ನೇರವಾಗಿ ನೋಡಬಹುದಾಗಿತ್ತು. ಆದರೆ ಈಗ ಸಣ್ಣ ಗ್ರಹಗಳನ್ನು ಕೂಡ ನೋಡಲು ಸಾಧ್ಯವಾಗಿದೆ. ಗಾಯ್ಸ್, ಈ ಕೆಲಸ ಅಷ್ಟು ಸುಲಭವಲ್ಲ. ಯಾಕಂದ್ರೆ ನಕ್ಷತ್ರಗಳು ಈ ಗ್ರಹಗಳಿಗಿಂತ ಲಕ್ಷಾಂತರ ಅಥವಾ ಕೋಟ್ಯಾಂತರ ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿರುತ್ತವೆ. ಜೊತೆಗೆ ಈ ಗ್ರಹಗಳು ತಮ್ಮದೇ ಆದ ಬೆಳಕು ನೀಡುವುದಿಲ್ಲ. ಅವು ಕೇವಲ ತಾಪವನ್ನ ಹೊರಬಿಡುತ್ತವೆ ಅಷ್ಟೇ, ಅಥವಾ ಬೆಳಕನ್ನ ಪ್ರತಿಫಲಿಸುತ್ತವೆ. ಅದರಿಂದ ಗ್ರಹಗಳು ನಕ್ಷತ್ರದ ಹತ್ತಿರ ಅತಿ ಸಣ್ಣ ಬಿಂದುವಾಗಿ ಕಾಣುತ್ತವೆ. ಇದನ್ನ ಸರಳವಾಗಿ ಹೇಳುವುದಾದರೆ ತೀವ್ರ ಬೆಳಕು ಇರುವ ದೀಪದ ಪಕ್ಕದಲ್ಲಿ ಒಂದು ಸಣ್ಣ ಮಿಂಚು ಹುಳವನ್ನ ನೋಡುವಷ್ಟು ಕಷ್ಟ. ಗಾಯ್ಸ್, ಈ ಡಿಸ್ಕವರಿ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇದರಿಂದ ಗ್ರಹಗಳು ಹೇಗೆ ರೂಪುಗೊಳ್ಳುತ್ತವೆ, ಅವುಗಳ ವಾತಾವರಣ ಹೇಗಿರುತ್ತದೆ ಮತ್ತು ಅವುಗಳಲ್ಲಿ ಜೀವಕ್ಕೆ ಸೂಕ್ತವಾದ ಪರಿಸ್ಥಿತಿ ಇದೆಯಾ ಎಂಬುದನ್ನು ತಿಳಿಯಲು ಸಹಾಯ ಪಡುತ್ತವೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಇನ್ಫ್ರಾರೆಡ್ ಚಿತ್ರಣ, ಬೆಳಕಿನ ವ್ಯತ್ಯಾಸ ಕಡಿಮೆ ಮಾಡುವ ತಂತ್ರಗಳು ಮತ್ತು ಸ್ಪೆಕ್ಟ್ರೋಸ್ಕೋಪಿ ಮೂಲಕ ಗ್ರಹಗಳ ತಾಪಮಾನ ಮತ್ತು ರಾಸಾಯನಿಕ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ. ಇದರಿಂದ ವಿಜ್ಞಾನಿಗಳು ಈಗ ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿ ಸೌರಮಂಡಲದ ಹೊರಗಿನ ಗ್ರಹಗಳನ್ನು ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಮಾಡಿರುವ ಒಂದು ಮಹತ್ವವಾದ ಸಾಧನೆ ಎಂದರೆ ಸೌರಮಂಡಲದ ಹೊರಗಿನ ಗ್ರಹಗಳ ಅಂದರೆ ಎಕ್ಸೋಪ್ಲಾನೆಟ್ಸ್ನ ವಾತಾವರಣವನ್ನ ಅಧ್ಯಯನ ಮಾಡುವುದು. ಇದು ಮೊಟ್ಟ ಮೊದಲ ಬಾರಿಗೆ ವಿಜ್ಞಾನಿಗಳಿಗೆ ಈ ಗ್ರಹಗಳು ಕೇವಲ ಅಸ್ತಿತ್ವದಲ್ಲಿವೆ ಎಂಬುದನ್ನು ಮಾತ್ರವಲ್ಲ, ಅವುಗಳ ಗಾಳಿಯಲ್ಲಿ ಯಾವ ಅನಿಲಗಳು ಇವೆ ಎಂಬುದನ್ನು ತಿಳಿಯಲು ಸಾಧ್ಯ ಮಾಡಿದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ಶಕ್ತಿಶಾಲಿ ಇನ್ಫ್ರಾರೆಡ್ ತಂತ್ರಜ್ಞಾನ ಬಳಸಿ ವಾಟರ್ ವೇಪರ್, H2O, ಮೀಥೇನ್, CH4 ಮತ್ತು ಕಾರ್ಬನ್ ಡೈಆಕ್ಸೈಡ್, CO2 ಮುಂತಾದ ಅನಿಲಗಳನ್ನು ಗುರುತಿಸಿದೆ. ಈ ಅಂಶಗಳು ಬಹಳ ಮುಖ್ಯವಾಗಿವೆ, ಏಕೆಂದರೆ ಇವು ಗ್ರಹದ ತಾಪಮಾನ, ಹವಾಮಾನ ಮತ್ತು ಜೀವಕ್ಕೆ ಸೂಕ್ತವಾದ ಪರಿಸ್ಥಿತಿ ಇದೆಯಾ ಎಂಬುದನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ವಾಟರ್ ವೇಪರ್ ಇದ್ರೆ ನೀರಿನ ಚಕ್ರ ಅಥವಾ ಆವಿಯಾದ ನೀರಿನ ವಾತಾವರಣ ಇರಬಹುದು. ಮೀಥೇನ್ ಕೆಲವೊಮ್ಮೆ ರಾಸಾಯನಿಕ ಅಥವಾ ಜೀವ ಸಂಬಂಧಿತ ಚಟುವಟಿಕೆಗಳ ಸೂಚನೆ ಕೊಡಬಹುದು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ರಹದ ಉಷ್ಣತೆ ನಿಯಂತ್ರಣ ಮತ್ತು ಹವಾಮಾನವನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕೆಲವು ಅಚ್ಚರಿಯ ಸಂಗತಿಗಳನ್ನು ಕೂಡ ಕಂಡುಹಿಡಿದಿದೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಸ್ಯಾಂಡ್ ಕ್ಲೌಡ್ಸ್ ಅಂದ್ರೆ ಸಿಲಿಕೇಟ್ ಕಣಗಳಿಂದ ತಯಾರಾದ ಮೋಡಗಳು. ಇವು ಭೂಮಿಯ ನೀರಿನ ಮೋಡಗಳಂತಲ್ಲ, ಬದಲಾಗಿ ತುಂಬಾ ಬಿಸಿ ಇರುವ ಗ್ರಹಗಳಲ್ಲಿ ಕಲ್ಲು ಅಥವಾ ಗಾಜಿನಂತಹ ಕಣಗಳು ಆವಿಯಾಗಿ ಮೇಲೆ ಹೋಗಿ ಮತ್ತೆ ಮೋಡಗಳಾಗಿ ರೂಪುಗೊಳ್ಳುತ್ತವೆ. ಕೆಲವು ಗ್ರಹಗಳಲ್ಲಿ ತಾಪಮಾನ ಅಷ್ಟು ಹೆಚ್ಚಾಗಿರುತ್ತದೆ, ಅಲ್ಲಿ ಕಲ್ಲು ಕೂಡ ಆವಿಯಾಗುತ್ತದೆ ಮತ್ತು ನಂತರ ಅವು ಮತ್ತೆ ಸಣ್ಣ ಕಣಗಳಾಗಿ ಬದಲಾಗ್ತವೆ. ಇದರಿಂದ ಭೂಮಿಗಿಂತ ಸಂಪೂರ್ಣ ವಿಭಿನ್ನವಾದ ವಿಚಿತ್ರ ಹವಾಮಾನ ವ್ಯವಸ್ಥೆಗಳು ಉಂಟಾಗುತ್ತವೆ. ಈ ಎಲ್ಲಾ ಡಿಸ್ಕವರಿ ಸಾಧ್ಯವಾಗಿರುವುದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಳಸುವ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ತಂತ್ರದಿಂದ. ಈ ತಂತ್ರದಲ್ಲಿ ಗ್ರಹದ ವಾತಾವರಣದ ಮೂಲಕ ಹಾದು ಹೋಗುವ ಬೆಳಕನ್ನು ವಿಭಜಿಸಿ ಪ್ರತಿಯೊಂದು ಅನಿಲದ ಗುರುತುಗಳನ್ನು ಓದಲಾಗುತ್ತದೆ. ಪ್ರತಿ ಅನಿಲವು ಬೆಳಕನ್ನು ವಿಭಿನ್ನ ರೀತಿಯಲ್ಲಿ ಶೋಷಿಸುತ್ತದೆ. ಅದರಿಂದ ಯಾವ ಅನಿಲಗಳು ಇವೆ ಎಂಬುದು ಸ್ಪಷ್ಟವಾಗುತ್ತದೆ, ಈವನ್ ಅವು ಸಾವಿರಾರು ಲೈಟ್ ಇಯರ್ಸ್ ದೂರದಲ್ಲಿದ್ದರೂ ಸಹ. ಒಟ್ಟಾರೆ ಈ ಕಂಡುಹಿಡಿತಗಳು ಎಕ್ಸೋಪ್ಲಾನೆಟ್ಸ್ ಕೇವಲ ದೂರದ ಸಣ್ಣ ಬಿಂದುಗಳಲ್ಲ, ಅವುಗಳಲ್ಲಿ ಜಟಿಲವಾದ ವಾತಾವರಣ, ನೀರು, ಅನಿಲಗಳು ಮತ್ತು
ವಿಚಿತ್ರ ಮೋಡಗಳಿರುವ ವಿಭಿನ್ನ ಜಗತ್ತುಗಳು ಎಂದು ತೋರಿಸುತ್ತವೆ. ಇದರಿಂದ ವಿಜ್ಞಾನಿಗಳು ಗ್ರಹಗಳು ಹೇಗೆ ರೂಪುಗೊಳ್ಳುತ್ತವೆ, ಇತರ ಜಗತ್ತಿನ ಹವಾಮಾನ ಹೇಗಿರುತ್ತದೆ ಮತ್ತು ಭವಿಷ್ಯದಲ್ಲಿ ಯಾವ ಗ್ರಹಗಳಲ್ಲಿ ಜೀವ ಇರಬಹುದು ಎಂಬುದನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಕಂಡುಹಿಡಿದ ಒಂದು ಅತ್ಯಂತ ವಿಚಿತ್ರ ಮತ್ತು ಅಪರೂಪದ ಆಬ್ಜೆಕ್ಟ್ ರನ್ ಅವೇ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್, ಅಂದರೆ ತನ್ನ ಸ್ಥಳದಿಂದ ಹೊರಗೆ ಜೋರಾಗಿ ಚಲಿಸುತ್ತಿರುವ ದೊಡ್ಡ ಕಪ್ಪು ರಂಧ್ರ. ಸಾಮಾನ್ಯವಾಗಿ ಇಂಥ ದೊಡ್ಡ ಬ್ಲ್ಯಾಕ್ ಹೋಲ್ಸ್ ಗ್ಯಾಲಕ್ಸಿಗಳ ಮಧ್ಯಭಾಗದಲ್ಲಿ ಸ್ಥಿರವಾಗಿ ಇರ್ತವೆ. ಆದರೆ ಈ ಬ್ಲ್ಯಾಕ್ ಹೋಲ್ ಗಂಟೆಗೆ ಸುಮಾರು 3.5 ಮಿಲಿಯನ್ ಕಿಲೋಮೀಟರ್ಸ್ ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಚಲಿಸುತ್ತಿದೆ ಎಂದು ವಿಜ್ಞಾನಿಗಳು ಕಂಡಿದ್ದಾರೆ. ಇದು ಸಾಮಾನ್ಯ ಸ್ಥಿತಿಯಲ್ಲ. ಬಹುಶಃ 2 ಗ್ಯಾಲಕ್ಸಿಗಳು ಒಟ್ಟಾಗಿ ಸೇರುವಾಗ ಉಂಟಾದ ಭಾರಿ ಘರ್ಷಣೆಯಿಂದ ಇದು ತನ್ನ ಸ್ಥಳದಿಂದ ಹೊರಕ್ಕೆ ತಳ್ಳಲ್ಪಟ್ಟಿರಬಹುದು. ಇಂತಹ ಘಟನೆಗಳಲ್ಲಿ 2 ಬ್ಲ್ಯಾಕ್ ಹೋಲ್ಸ್ ಸೇರಿ ಒಂದಾಗುವಾಗ ಉಂಟಾಗುವ ಗುರುತ್ವ ಅಲೆಗಳು ಅಂದರೆ ಗ್ರಾವಿಟೇಷನಲ್ ವೇವ್ಸ್ ಹೊಸ ಬ್ಲ್ಯಾಕ್ ಹೋಲ್ ಅನ್ನ ಬಲವಾಗಿ ತಳ್ಳಬಹುದು. ಇದನ್ನ ಗ್ರಾವಿಟೇಷನಲ್ ಕಿಕ್ ಎಂದು ಕರೆಯುತ್ತಾರೆ. ಇನ್ನು ಅಚ್ಚರಿಯ ಸಂಗತಿ ಏನಂದ್ರೆ ಈ ಬ್ಲ್ಯಾಕ್ ಹೋಲ್ ಕೇವಲ ವೇಗವಾಗಿ ಚಲಿಸುತ್ತಿರುವುದಲ್ಲ, ಅದು ತನ್ನ ಸುತ್ತಲಿನ ಅನಿಲ ಮತ್ತು ಧೂಳಿನೊಂದಿಗೆ ಸಂವಹನ ಮಾಡುತ್ತಿದೆ. ಇದು ಸಾಗುವಾಗ ಆ ಅನಿಲವನ್ನ ಒತ್ತಡದಿಂದ ಸಂಕುಚಿಸುತ್ತದೆ. ಅದರಿಂದ ಆ ಭಾಗದಲ್ಲಿ ಹೊಸ ನಕ್ಷತ್ರಗಳು ಹುಟ್ಟಲು ಪ್ರಾರಂಭವಾಗುತ್ತವೆ. ಅಂದ್ರೆ ಇದು ತನ್ನ ಹಿಂದೆ ಹೊಸ ನಕ್ಷತ್ರಗಳ ಸಾಲು ಬಿಟ್ಟು ಹೋಗುತ್ತಿರುವಂತೆ ಕಾಣುತ್ತದೆ. ಸಾಮಾನ್ಯವಾಗಿ ಕಪ್ಪು ರಂಧ್ರಗಳು ಎಲ್ಲವನ್ನ ನಾಶ ಮಾಡುತ್ತವೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಇಲ್ಲಿ ಅದು ಹೊಸ ನಕ್ಷತ್ರಗಳ ಹುಟ್ಟಿಗೆ ಸಹ ಕಾರಣವಾಗುತ್ತಿದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಘಟನೆಯನ್ನ ತನ್ನ ಶಕ್ತಿಶಾಲಿ ಇನ್ಫ್ರಾರೆಡ್ ಉಪಕರಣಗಳ ಮೂಲಕ ಪತ್ತೆ ಹಚ್ಚಿದೆ. ಈ ಉಪಕರಣಗಳು ಬಿಸಿಯ ತಾಪ, ಅನಿಲದ ಚಲನೆ ಮತ್ತು ಧೂಳಿನೊಳಗಿನ ನಕ್ಷತ್ರ ನಿರ್ಮಾಣ ಪ್ರದೇಶಗಳನ್ನು ನೋಡಲು ಸಹಾಯ ಮಾಡುತ್ತವೆ. ಬೆಳಕು ಮತ್ತು ಚಲನೆಯ ವಿಶ್ಲೇಷಣೆಯಿಂದ ವಿಜ್ಞಾನಿಗಳು ಈ ಕಪ್ಪು ರಂಧ್ರದ ದಾರಿಯನ್ನ ಹಾಗೂ ಅದರ ವೇಗವನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಒಟ್ಟಾರೆ ಈ ಕಂಡುಹಿಡಿತವು ಕಪ್ಪು ರಂಧ್ರಗಳು ಯಾವಾಗಲೂ ಸ್ಥಿರವಾಗಿರುವ ಅಥವಾ ಕೇವಲ ನಾಶ ಮಾಡುವ ವಸ್ತುಗಳಲ್ಲ ಎಂಬುದು ತೋರಿಸುತ್ತದೆ. ಕೆಲ ಅಪರೂಪದ ಸಂದರ್ಭಗಳಲ್ಲಿ ಇಂತಹ ರನ್ ಅವೇ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಸ್ ಬಾಹ್ಯಾಕಾಶದಲ್ಲಿ ತುಂಬಾ ವೇಗವಾಗಿ ಚಲಿಸಿ ತಮ್ಮ ಸುತ್ತಲಿನ ಪ್ರದೇಶದಲ್ಲಿ ಹೊಸ ನಕ್ಷತ್ರಗಳ ಹುಟ್ಟಿಗೂ ಕಾರಣವಾಗಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.